ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ. ನಾವಿವತ್ತು ಎಲ್ಲಿದ್ದೀವಪ್ಪ ಅಂತಂದರೆ ಕಡೂರಲ್ಲಿದ್ದೀವಿ. ಕಡೂರು ಅಂತಂದರೆ ಚಿಕ್ಕಮಗಳೂರು ಡಿಸ್ಟಿಕ್ನ ಒಂದು ತಾಲೂಕಾದಂಥ ಕಡೂರು ತಾಲೂಕಲ್ಲಿ ನಾವಿವತ್ತು ಬಂದಿದ್ದೀವಿ. ಸೊ ಇವತ್ತು ನಿಮಗೆ ಯಾವ ಬೆಳೆ ಬಗ್ಗೆ ತೋರಿಸ್ತಾ ಇದ್ದೀನಿ ಅಂದರೆ, ಈಗ ಆಲ್ರೆಡಿ ನೀವು ವಿಡಿಯೋ ನೋಡಿರ್ಬೋದು, ಗೊತ್ತಾಗಿರುತ್ತೆ. ಸೊ ನಾವು ರೆಗ್ಯುಲರ್ ಆಗಿ ನಮ್ಮ ಕುಕ್ಕಿಂಗಲ್ಲಿ ಬಳಸುವಂತಹ ಒಂದು ಈರುಳ್ಳಿ ಬೆಳೆ ಬಗ್ಗೆ ನೋಡೋಕೆ ಬಂದಿದ್ದೀವಿ. ಬಟ್ ನನಗೆ 100% ಇನ್ಫಾರ್ಮೇಷನ್ ಗೊತ್ತಿಲ್ಲ, ಇರೋದನ್ನು ಹೇಳ್ಕೊತೀನಿ. ಬಟ್ ಲಿಟ್ಲ್ ಬಿಟ್ ಅದರ ಪ್ರೊಸೆಸಿಂಗ್ ಹೇಗೆ ಅನ್ನೋದನ್ನು ತಿಳ್ಕೊಂಡಿದ್ದೀನಿ. ಸೊ ಇದು ಸಹ ನಮ್ಮ ರೈತರಿಗೆ, ನಮ್ಮ ಶಿವಮೊಗ್ಗ ಭಾಗದ ರೈತರ ಸ್ಟೈಲಲ್ಲಿ ಹೇಳ್ಬೇಕು ಅಂತಂದರೆ, ನೀವು ನೆಲಗಡಲೆ ಬೆಳೆದಂಥ ರೀತಿಯಲ್ಲಿ ಇದು ಸಹ ಬರುತ್ತೆ. ಏಕೆಂದರೆ ನೆಲಗಡಲೆನ ನಾವು ಸಾಲು ಹಾಕಿ ಬೆಳಿತೀವಿ. ಇನ್ನು ಕೆಲವರು ಅದನ್ನು ಈಗಂತೂ ಹೇಗೆ ಬೇಕೋ ಹಾಗೆ ಸಾಲುಗಳು ಇಲ್ಲದೆ ಬಿತ್ತುವ ಪದ್ಧತಿ ಕೂಡ ಬಂದಿದೆ. ಸೊ ಅದೇ ರೀತಿಯಲ್ಲಿ ಈ ಈರುಳ್ಳಿ ಬೆಳೆ ಕೂಡ ಬಿತ್ತುವ ಒಂದು ಪದ್ಧತಿ. ಸೊ ಇದನ್ನು ಬೀಜನ ಬಿತ್ತಿದ ತಕ್ಷಣ ಇದರಲ್ಲಿ ಇರುವಂಥ ಮೇಜರ್ ಕೆಲಸ ಏನಪ್ಪ ಅಂತಂದರೆ, ಈ ಬೆಳೆದಿರುವ ಕಳೆಗಳನ್ನು ನಿರ್ವಹಣೆ ಮಾಡೋದೇ ಇದರಲ್ಲಿ ಇರುವಂಥ ಅತಿ ದೊಡ್ಡ ಖರ್ಚು. ಅದು ಬಿಟ್ಟರೆ ಮತ್ತಿನ್ಯಾವುದು ಖರ್ಚುಗಳಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ರೈತರು ಸಹ ಅದನ್ನೇ ಹೇಳಿದ್ದು. ಇದನ್ನು ಹಾರ್ವೆಸ್ಟಿಂಗ್ ಮಾಡೋದು ಮತ್ತು ಈ ಮಳೆಯಿಂದ ಇದನ್ನು ಕಾಪಾಡೋದು, ಪ್ಲಸ್ ಇದನ್ನು ಕಳೆ ನಿರ್ವಹಣೆ ಮಾಡೋದು ಅತಿ ದೊಡ್ಡ ಟಾಸ್ಕ್ ಅಂತಲೇ ರೈತರು ಹೇಳ್ತಿದ್ದಾರೆ. ಮತ್ತು ಅತಿ ಹೆಚ್ಚು ಹಣ ಖರ್ಚಾಗೋದು ಕೂಡ ಈ ಮೂರು ಕೆಲಸಗಳಲ್ಲೇ. ಮತ್ತು ಇದು ಒಂಥರ ಲಾಟ್ರಿ ಇದ್ದ ಹಾಗೆ ರೈತರಿಗೆ. ಏಕೆ ಅಂತಂದರೆ, ನೀವು ನೋಡಿರ್ಬೋದು, ಒಂದೊಂದು ಟೈಮಲ್ಲಿ 100 ರೂಪಿ ಪರ್ kg ಹೋಗುತ್ತೆ, ಇನ್ನು ಕೆಲವು ಟೈಮಲ್ಲಿ 25 ರೂಪಿ ಪರ್ kgನೂ ಇರುತ್ತೆ. ಸೊ ಇದು ಭಾರತ ದೇಶದಲ್ಲಿರುವಂಥ ಎಲ್ಲ ರೈತರಿಗೂ ಆಲ್ರೆಡಿ ನಾವು 5ನೇ ಕ್ಲಾಸಲ್ಲಿ 4ನೇ ಕ್ಲಾಸಲ್ಲಿ ಓದಿದ್ದೀವಲ್ಲ, ಭಾರತದಲ್ಲಿ ದೇಶದ ರೈತರ ಪರಿಸ್ಥಿತಿ ಹೇಗಿದೆ ಅಂತಂದರೆ, ಮಳೆಯೊಡನೆ ಆಡುವ ಜೂಜಾಟವಿದ್ದಂತೆ. ಸೊ ಮಳೆ ಮಾತ್ರ ನಮ್ಮ ಜೊತೆ ಜೂಜಾಡ್ತಾ ಇಲ್ಲ, ನಾವು ಮಾಡುವ ಬೆಳೆ ಕೂಡ ನಮ್ಮ ಜೊತೆ ಜೂಜಾಡ್ತಿದೆ. ಅದಕ್ಕೆಲ್ಲ ಮೂಲ ಕಾರಣ ಏನು ಅನ್ನೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಮೂಲತಃ ಅದು ನಮ್ಮಿಂದಲೇ, ನಮಗೋಸ್ಕರನೇ ರಿಪೀಟ್ ಆಗ್ತಾ ಇದೆ ಅಂತಲೇ ನಾನು ಹೇಳ್ಬೋದು. ಯಾಕೆಂತಂದರೆ ಸರ್ಕಾರ ಚೂಸ್ ಮಾಡೋದು ನಾವೇನೆ. ಸೊ ಸರ್ಕಾರ ಇನ್ಫ್ಲೇಷನ್ನ, ಫುಡ್ ಇನ್ಫ್ಲೇಷನ್ ಆಗಲಿ, ಮತ್ತೊಂದು ಇನ್ಫ್ಲೇಷನ್ ಆಗಲಿ, ಮನಿ ಇನ್ಫ್ಲೇಷನ್, ವರ್ಕ್ ಇನ್ಫ್ಲೇಷನ್, ಜಾಬ್ ಇನ್ಫ್ಲೇಷನ್, ಇವನ್ನೆಲ್ಲವನ್ನು ಯಾವ ಮಟ್ಟಿಗೆ ಕಂಟ್ರೋಲಿಗೆ ತರುತ್ತೋ ಅದರ ಬೇಸಿಸಲ್ಲಿ ನಮ್ಮ ದಿನನಿತ್ಯದ ಲೈಫ್ ಸ್ಟೈಲ್ ಆಗಲಿ, ನಾವು ಬಳಸುವಂಥ ಪ್ರಾಡಕ್ಟ್ಸ್ ಆಗಲಿ, ಪ್ರತಿಯೊಂದು ಸಹ ರಿಫ್ಲೆಕ್ಟ್ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಈ ಬೆಳೆ ಕೂಡ ರೈತರಲ್ಲಿ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಸೊ ಆ ರೀತಿಯಲ್ಲಿ ಈರುಳ್ಳಿ ಬೆಳೆ ಬೆಳೆಯೋದು ತುಂಬಾ ಸುಲಭವಾದ ಒಂದು ಪದ್ಧತಿ. ಆದರೆ ಸ್ವಲ್ಪ ಖರ್ಚಿನ ಹತೋಟಿಲಿಟ್ವಿ ಅಂದರೆ ಇದೊಂದು ಲಾಭದಾಯಕ. ಮತ್ತು ಮಾರುವ ಟೈಮಲ್ಲಿ ಮಳೆಗಳು ಬಂದು ಹಾಳು ಮಾಡದೆ ಒಳ್ಳೆ ರೇಟ್ ಸಿಕ್ತು ಅಂತಂದರೆ ದಿನಕ್ಕೂ ರೈತ ಲಕ್ಷಾಧಿಪತಿ ಆಗೋದ್ರಲ್ಲಿ ಮತ್ತೊಂದು ಮಾತಿಲ್ಲ. ಬೆಳೆ ಹೇಗೆ ಬೆಳೆದಿದೆ ಅಂತ ನೀವು ನೋಡ್ಬೋದಿಲ್ಲಿ ನೋಡಿ. ಈ ಸರೌಂಡಿಂಗಲ್ಲಿ 4 ಇದೆ ಅಂತಂದರೆ ನೋಡಿ, ಇದು ತೀರಾ ಸ್ಮಾಲ್ ಲೆವೆಲ್ ಈರುಳ್ಳಿ. ಸೊ ಇದು ರೇಟ್ ತೀರಾ ಕಡಿಮೆನೇ ಹೋಗುತ್ತೆ. ಒಂಚೂರು ಮೀಡಿಯಮ್, ಅದಕ್ಕಿಂತ ಸ್ವಲ್ಪ ದೊಡ್ಡ, ಇದು ಇದ್ದಿದ್ದು ದೊಡ್ಡ. ಸೊ ಈ ರೀತಿಯಲ್ಲಿ ಬೆಳೆಯನ್ನು ಅವರು ಬೆಳೀತಾ ಹೋಗ್ತಾರೆ ನೋಡಿ, ಸಿಂಪಲ್ಲಾಗಿದೆ. ಸೊ ಇದು ನಮಗೆ ಅಷ್ಟಾಗಿ ಇದ್ರ ಬೆಳೆ ಬಗ್ಗೆ ನಾಲೆಡ್ಜ್ ಇಲ್ಲ. ಯಾಕೆಂದರೆ ನಮ್ಮ ಶಿವಮೊಗ್ಗ ಭಾಗದಲ್ಲಿ ಆಲ್ಮೋಸ್ಟ್ ಅಲ್ಲಿ ಬೆಳೆಯಲ್ಲ, ಅತಿ ಹೆಚ್ಚು ಮಳೆ ಬರೋ ಜಾಗದಲ್ಲಿ ಬೆಳೆಯಲ್ಲ. ಇದು ಕಡೂರು ಭಾಗದಲ್ಲಿ ಸ್ವಲ್ಪ ಕಡಿಮೆ ಮಳೆ ಬಂದು ಹೋಗ್ಬಿಡುತ್ತೆ. ನಮ್ಮ ಶಿವಮೊಗ್ಗದಲ್ಲಿ ಹೇಗೆ ಅಂತಂದರೆ ಹಿಡ್ಕೊಂಡೇ ಇರುತ್ತೆ ಮಳೆ. ಒಂದು ಬಂತು ಅಂದರೆ ಒಂದು 6 hours ಲೈಟಾಗಿ ಹಂಗೆ ಸ್ಪ್ರೇ ಕೊಡ್ತಾ ಇರುತ್ತೆ. ಬಟ್ ಇಲ್ಲ, ಆಗಲ್ಲ, ಬಂತು ಹೋಯ್ತು, ಕೆರೆ ತುಂಬಿಸ್ತು, ಆ ಥರ ಮಳೆ. ಸೊ ಇನ್ನು ಅದೇ ರೀತಿ ಈರುಳ್ಳಿ ಜೊತೆಗೆ ನಿಮಗೆ ಇವಾಗ ಅಡಿಕೆ ತೋಟನೂ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಗಿಡಗಳು ಕೂತಿದ್ದೇವೆ ಅಂತಂದರೆ ನೋಡೋಕ್ಕೆ ಖುಷಿ ಆಗುತ್ತೆ ನೋಡಿ. ಏನೊಂದು 2-2.5 ವರ್ಷದ ಗಿಡಗಳಿವು, ಬುಡ ನೋಡಿ ಹೇಗಿದೆ. ಸೊ ಅಲ್ಲಿಗೆ ಈ ಮಣ್ಣಿನಲ್ಲಿರೋ ಫಲವತ್ತತೆ ಮತ್ತು ಈ ರೈತರು ಮಾಡ್ತಿರುವಂಥ ಒಂದು ಬೆಳೆ ವಿಧಾನ ಎಷ್ಟು ಚೆನ್ನಾಗಿರ್ಬೋದು ಅನ್ನೋದನ್ನು ಇದರಿಂದ ತಿಳ್ಕೊಬೋದು. ದಯವಿಟ್ಟು ರೈತರುಗಳು ಯಾವುದೇ ಬೆಳೆಯನ್ನು ಮಾಡಿದ್ರೂ ಮಾಡೋ ಮುಂಚೆ 1000 ಸರಿ ಯೋಚಿಸಿ, ಮಾಡಾದ್ಮೇಲೆ ಯಾವ ಕಾರಣಕ್ಕೂ ಯೋಚನೆ ಮಾಡೋಂಗಿಲ್ಲ. ಅದಕ್ಕೆ ಬೇಕಾಗಿದ್ದನ್ನು ಆನ್ ದ ಟೈಮ್ ನೀವು ಕೊಡಲೇಬೇಕಾಗತ್ತೆ, ಆನ್ ದ ಸ್ಪಾಟಲ್ಲಿ. ಅದು ಎಷ್ಟಾರು ಗೊಬ್ಬರದ ಬೆಲೆ 1000 ರೂಪಾಯಿಗೆ ಹೋಗಿದ್ರು ನೀವು ಕೊಡಲೇಬೇಕು. ಅದೇ 100 ರೂಪಾಯಿಗೆ ಬಂದಿದ್ರು ನೀವು ದಯವಿಟ್ಟು ಕೊಡಲೇಬೇಕು. ಅದಕ್ಕೆ ಅಂತೇಳಿ 100 ರೂಪಾಯಿಗೆ ಬಂತು ಅಂತ 1 kg ಕೊಡೋ ಜಾಗದಲ್ಲಿ 2 kg ಕೊಡೋ ಹಾಗಿಲ್ಲ. 1000 ರೂಪಾಯಿ ಇತ್ತು ಅಂತ 1 kg ಕೊಡೋ ಜಾಗದಲ್ಲಿ 100 ಗ್ರಾಮ್ ಕೊಡೋ ಹಾಗಿಲ್ಲ. ಸೊ ರೈತರು ಜೀವನ ಹೀಗಿದೆ. ದಯವಿಟ್ಟು ನೋಡಿ, ಮಾಡಿ, ಬೆಳೆ ಮಾಡಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಅತಿ ಹೆಚ್ಚು ಇನ್ಫಾರ್ಮೇಷನ್ ಸಿಕ್ಕಿಲ್ಲ ಅಂತ ನನಗೆ ಫೀಲ್ ಆಗ್ತಾಯಿದೆ. ಸೊ ಓಕೆ, ಇನ್ನೇನಾದರೂ ಡೌಟ್ ಇತ್ತು ಅಂದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಇನ್ನು ರೈತರ ಜೊತೆ ಸ್ವಲ್ಪ ಇಂಟ್ರಾಗೇಟ್ ಮಾಡಿ ನಿಮಗೆ ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಈಗ ಅಷ್ಟಾಗಿ ತಿಳ್ಕೊಳ್ಳಿಲ್ಲ, ಇಲ್ಲಿ ದಾರಿಲಿ ಸಿಕ್ಕಂಥ ಒಬ್ಬರು ರೈತರನ್ನ ಮೀಟ್ ಮಾಡಿ ನಾನು ಡಾಟಾ ಕಲೆಕ್ಟ್ ಮಾಡಿದ್ದಷ್ಟೇ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ನಿಮಗೇನಾದರೂ ಗೊತ್ತಿತ್ತು ಅಂದರೆ ದಯವಿಟ್ಟು ಆ ಲಿಂಕ್ನ ನನಗೆ ಶೇರ್ ಮಾಡಿ, ನಾನು ನೋಡಿ ತಿಳ್ಕೊತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.